ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿಗೆ ಯಾರಿಗೆ ಇಲ್ಲ. ಅದು ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣ, ಅದರ ಸ್ವರೂಪವಾಗಿರ್ತಕ್ಕಂಥ ನಮ್ಮ ಚೆನ್ನಮ್ಮನೆ ಅವರೆಲ್ಲರ ಪ್ರತಿನಿಧಿಗಳು. ನಮಸ್ಕಾರ ವೀಕ್ಷಕರಿಗೆ, ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪಾಣಿ, ಬಾಗಲಕೋಟೆ ನವನಗರ. ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸುದ್ದಿ, ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಉಚ್ಚಾಟನೆ ವಿಚಾರವಾಗಿ ಕೂಡಲ ಸಂಗಮದಲ್ಲಿ ನಡೆದ ಸ್ವಾಮೀಜಿ ಖಂಡನ ಸಭೆ ಬಳಿಕ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹೇಳಿಕೆ, ಯಾವುದೇ ಧರ್ಮಗುರುಗಳನ್ನು ಉಚ್ಚಾಟನೆ ಮಾಡುವ ಅಧಿಕಾರ ಇರುವುದು ಕೇವಲ ದೇವರಿಗೆ, ದೇವರ ಸ್ವರೂಪರಾದ ಭಕ್ತರಿಗೆ ಮಾತ್ರ. ಏಕಪಕ್ಷೀಯ ಕಾನೂನು ಬಾಹಿರ ಸಂಬಂಧ ಕೈಗೊಂಡಿದ್ದಾರೆ. ನಮ್ಮನ್ನು ಉಚ್ಚಾಟನೆ ಮಾಡೋ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ನಾನು ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ. ಪೀಠಕ್ಕೂ ಟ್ರಸ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಪೀಠವನ್ನು ಯಾವುದೇ ಕಲ್ಲು ಮಣ್ಣಿನಲ್ಲಿ ಕಟ್ಟಿಲ್ಲ. ಇನ್ನೂ ಬಹಳಷ್ಟು ಸುದ್ದಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ, ನೋಡೋಣ. ಚೆನ್ನಮ್ಮನ ಕುರಿದವರು ಚೆನ್ನಮ್ಮ ಯಾವತ್ತು ಸ್ವತಂತ್ರವಾಗಿ ಹಿರಿಯಾಗಿ 100 ದಿನ ಸಂದೇಶ ಕೊಟ್ಟಿಲ್ಲ ನಮ್ಮ ಪಂಚಾಯತ್. ನಮ್ಮಂಥ ಸ್ವಾಮಿಗಳನ್ನು ಸರ್ವೋಸಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರ ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗಪಡಿಸ್ಕೊಂಡು ತಮ್ಮ ನಿಯಂತ್ರಣ ಇಟ್ಕೊಳ್ತಾರೆ ಅಂತ ಭಾಳ ದೊಡ್ಡ ಕೆಟ್ಟ ಪುನರಾವರ್ತನೆ ಕೆಲವು ಮಾಡಿದೆ. ಹಾಗಾಗಿ ನಾನೇನು ಮಾಡಿದೆ, ಸಮಾಜ ಶಾಸಕ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿದೆ. ನನ್ನ ಪೀಠ ಆಗಿರ್ತಕ್ಕಂಥದ್ದು 4 ಜನ ಟ್ರಸ್ಟ್ ಇಲ್ಲ. ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಲ್ಲಿ ಈ ಪೀಠ ಭಕ್ತರ ಮೂಲಕವಾಗಿ ಭಕ್ತರು ಕರ್ಕೊಂಡು ಸಮಾಜ ಬೆನ್ನೆಲೆ ತಿಳ್ಕೊಂಡು ಎಲ್ಲರೂ ಕೂತ್ಕೊಂಡು ಸಭೆ ಮಾಡಿದರೆ ಒಂದು ರೀತಿ ಏನಪ್ಪ ಅನ್ನೋದು ಗಮನಕ್ಕೆ ಬರ್ತದೆ. ಕಾನೂನು ಬಾಹಿರವಾಗಿರ್ತಕ್ಕಂಥ ಯಾವ ಕಾರಣಕ್ಕೂ ನನಗೆ ಇವಾಗಿಲ್ಲ. ಭಕ್ತರು ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮಸಾಲಿ ಮನಸ್ಸಿನಲ್ಲಿಲ್ಲ ಅವ್ರು ನೋವು ಪಡ್ಕೊಂಡ್ರೂ ನಾನು ನೋವಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿಗೆ ಯಾರಿಗೆ ಇಲ್ಲ. ಅದು ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣ, ಅದರ ಸ್ವರೂಪವಾಗಿರ್ತಕ್ಕಂಥ ನಮ್ಮ ಚೆನ್ನಮ್ಮನೆ ಅವರೆಲ್ಲರ ಪ್ರತಿನಿಧಿಗಳು. ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ. ಉಚ್ಚಾಟನೆ ಮಾಡೋದಕ್ಕೆ ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೆ ಯಾವುದೇ ಸಂಬಂಧವಿಲ್ಲ. ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ, ಯಾವುದೋ ಆಸ್ತಿ ಇರಲಿ, ಯಾವುದೇ ಕಲ್ಲು, ಯಾವುದೇ ಸಿಮೆಂಟ್ ಇಲ್ಲಿ ಪೀಠ ಸ್ಥಾಪನೆ ಮಾಡಿಲ್ಲ. ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ. ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ, ಭಕ್ತರ ಹೃದಯವೇ ನನ್ನ ಪೀಠ. ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಭಾವನೆಯಿಂದ ನನ್ನ ಪೀಠ ಸ್ಥಾಪನೆ ಮಾಡಿದ್ದೀನಿ.